ನಿಮ್ಮ ಬುಡ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಕೇವಲ ಜನಸಾಮಾನ್ಯರ ಸಮಸ್ಯೆ ಮಾತ್ರವಲ್ಲ, ಅಧಿಕಾರಿಗಳ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ತೀವಿ. ಒಂದೇ ಒಂದು ವರದಿಗೆ ಶೆಡ್ ನಿರ್ಮಾಣ ಆಯಿತು. ಶೆಡ್ ಮೊದಲು ಕರೆದು ಈ ಶೆಡ್ಗೆ ಬಾ ಅಂತೇಳಿ, ಈ ಶೆಡ್ ನೋಡ್ರಪ್ಪ ಅಂತ ಹೇಳಿದ್ವಿ. ಶೆಡ್ ಯಾರ್ದು? ಸರ್ಕಾರದ್ದು. ಅದರಲ್ಲಿರೋದು ಯಾರು? ಸರ್ಕಾರಿ ಅಧಿಕಾರಿಗಳು. ಯಾರೆಲ್ಲ? ಕಾಂಜಿ ಪಿಂಜಿ ಅಲ್ಲ, ತಹಶೀಲ್ದಾರ್. ತಹಶೀಲ್ದಾರ್ ಅಂದರೆ ಯಾರು? ತಾಲೂಕು ದಂಡಾಧಿಕಾರಿ. ಆ ತಹಶೀಲ್ದಾರ್ ಕಚೇರಿ ಸೋರ್ತಾ ಇದೆ. ಅದನ್ನು ರಿಪೇರಿ ಮಾಡ್ಲಿಕ್ಕೆ ಪಾಪ ಅವ್ರಿಗೆ ಹಣಕಾಸು. ತಹಶೀಲ್ದಾರ್ಗೆ ಸುದ್ದಿ ನಮ್ಮ ಹತ್ರಕ್ಕೆ ಬಂತು. ನಾವು ಸುದ್ದಿ ಮಾಡಿದ್ವಿ. ನಾವು ಸುದ್ದಿ ಮಾಡಿದ ನಂತರ ಜಿಲ್ಲಾಧಿಕಾರಿಗಳ ಬಳಿ ಹೋಯಿತು. ಜಿಲ್ಲಾಧಿಕಾರಿ ಅಷ್ಟೇನಾ, ಫಟಾಫಟ್ ದುಡ್ಡು ತಗೊಳ್ಳಿ, ಸರಿ ಮಾಡಿ ಅಂದರು. ಕನ್ಫ್ಯೂಸ್ ಆಗಬೇಡಿ. ಪ್ರತಿ ಸಲ ಕೂಡ ನಾವು ಬಡವರ ಸ್ಟೋರಿಗಳನ್ನು ತರ್ತೀವಿ. ಇವತ್ತು ಆ ಬಡವರ ಸಮಸ್ಯೆ ನಿವಾರಿಸಬೇಕಾದಂಥ ಅಧಿಕಾರಿಗಳ ಕಚೇರಿಯ ಸ್ಟೋರಿ ತಂದಿದ್ದೀವಿ. ಸೂಪರ್ 3 ಅಂದರೆ ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ, ಅದು ನಿಮ್ಗೆ ಗೊತ್ತಿದೆ. ಅಧಿಕಾರಿಗಳೇ ನಿಮ್ಮ ಬುಡ ಗಟ್ಟಿ ಮಾಡಿಕೊಳ್ಳಿ ಅಂತ ಹೇಳಿದ್ವಿ. ಆದರೆ ಅದಕ್ಕೂ ಸೂಪರ್ 3 ಎಂಟ್ರಿ ಕೊಡಬೇಕಾಯಿತು. ಅಧಿಕಾರಿಗಳ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದೀವಿ. ಇಂಪ್ಯಾಕ್ಟ್ ಆಗಿದೆ, ಬನ್ನಿ ನೋಡೋಣ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತಿದೆ. ಹಾಗೆ ಈ ಕಟ್ಟಡ ಕೂಡ ನೋಡೋಕ್ಕೆ ತುಂಬ ಅತ್ಯದ್ಭುತವಾಗಿದೆ. ಸೂಪರ್ 3 ಒಂದ್ ಕೆಲಸ ಹಿಡಿದ್ರೆ ಪೂರ್ತಿ ಮಾಡೋವರೆಗೂ ಬಿಡೋದಿಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಸುಮ್ಮನೆ ಹೇಳಿಲ್ಲ, ಕೆಲಸ ಮಾಡಿಯೇ ತೋರಿಸಿದ್ದೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಾವೇರಿ ತಹಶೀಲ್ದಾರ್ ಕಚೇರಿಯ ಅಧ್ವಾನದ ಸ್ಟೋರಿ. ಹೋದ ವರ್ಷದಿಂದನೂ ಹಿಂಗೆ ಸೋರ್ತೈತಿ. ಸರ್ಕಾರಿ ಕೆಲಸ ದೇವರ ಕೆಲಸ. ಅಲ್ಲಿ ಅಯೋಧ್ಯೆ ಸೋರ್ತಾ ಇದೆ, ಇಲ್ಲಿ ಸರ್ಕಾರಿ ಕಟ್ಟಡ ಸೋರ್ತಾ ಇದೆ. ಎಸ್ ವೀಕ್ಷಕರೇ, ಹಾವೇರಿ ತಹಶೀಲ್ದಾರ್ ಕಚೇರಿ ಮಳೆ ಬಂದ್ರೆ ತಟ ತಟ ಅಂತ ಸೋರ್ತಾ ಇತ್ತು. ಮಳೆ ನೀರು ಸೋರಿ ಗಂಟು ಮೂಟೆಗಳಿಂದ ಕೂಡಿದ್ದ ದಾಖಲೆಗಳು ನೀರು ಪಾಲಾಗಿದ್ವು. ಈ ಬಗ್ಗೆ ಅಧಿಕಾರಿಗಳೇ ನಿಮ್ಮ ಬುಡ ಗಟ್ಟಿ ಮಾಡ್ಕೊಳ್ಳಿ ಅಂತ ಗರಂ ಆಗಿಯೇ ವರದಿ ಮಾಡಿದ್ವಿ. ಡಾಕ್ಯುಮೆಂಟೇಶನ್ ಯಾವ ರೀತಿ ಕಟ್ಟಿಟ್ಟಿದ್ದಾರೆ. ಈಗ ಇದರಲ್ಲಿ ಯಾವುದಾದ್ರೂ ವಾಲ್ಮೀಕಿ ಹಗರಣದ ಬಂದರೆ ಹೋಯ್ತು, ಮೂಡ ಹಗರಣದ ಬಂದರೆ ಹೋಯ್ತು, ಬೋವಿ ಹಗರಣದ ಬಂದರೆ ಹೋಯ್ತು. ನನಗನ್ಸುತ್ತೆ ಡಾಕ್ಯುಮೆಂಟನ್ನು ಬೇಕಂದ್ರೆ ನಾಶ ಮಾಡ್ತಾರೆ ಅಂತ. ಇಲ್ಲ ಸರ್, ಅದನ್ನ ಈಗ ಏನು ಆಗ್ದಂಗೆ ಮತ್ತೆ ನಾವು ಇದನ್ನ ಮಾಡಿ ಉತ್ತರ ಕೊಟ್ಟರೆ ಆಗಲ್ಲ ಶಂಕರ್. ದಯವಿಟ್ಟು ಇದು ಗವರ್ಮೆಂಟ್ ಡಾಕ್ಯುಮೆಂಟೇಶನ್ ಸರ್, ನಮ್ಮೆಲ್ಲರ ಸ್ವತ್ತದು. ಆಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಶಂಕರ್ ಅವರೇ. ಶಂಕರ್ ಅವರೇ, ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ, ನಮಗೆಲ್ಲ ಅಂತ ಅವಕಾಶ ಇಲ್ಲ. ನೀವು ಅದರ ಬಗ್ಗೆ ನಿಗಾ ವಹಿಸಿಲ್ಲ ಅಂತಂದ್ರೆ ನಮಗೆ ನಿಮ್ಮ ಮೇಲೆ ಡೌಟ್ ಬರುತ್ತೆ. ಯಾವ್ದಕ್ಕೆ ಕಾಯ್ತಾ ಇದ್ದೀರಿ ನೀವು ಅಂತ. ಸರ್ ನಾನು ಬಹಳ ಜವಾಬ್ದಾರಿ ತಗೊಂಡ್ ಮಾಡಿದ್ದೆ ಸರ್. ನಮ್ಮ ಸಾಹೇಬ್ರು ಇನ್ನೊಮ್ಮೆ ಕ್ಯಾಮ್ರಾ ತಗೊಂಡ್ಬರ್ತೀನಿ ನಾನು, ಅಷ್ಟರೊಳಗೆ ಅಲ್ಲಿ ಕ್ಲಿಯರ್ ಆಗಿರ್ಬೇಕು. ಸರ್ ಮಾಡಿಸಿರ್ತೀವಿ ಸರ್. ಈಗ ತುರ್ತಾಗಿ ನಾನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ ನಿರ್ಮಿತಿ ಕೇಂದ್ರದವರಿಗೆ, ಅಲ್ಲಿ ಸೀಟ್ ಹಾಕಿ ಯಾವುದೇ ರೀತಿ ನೀರು ಒಳಗೆ ಬರ್ದವ್ರ ಆಗಿ ನೋಡ್ಲಿಕ್ಕೆ 2-3 ದಿವಸದಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅವರು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಹಾವೇರಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಯ್ತು. ತಕ್ಷಣವೇ ಸಂಬಂಧಪಟ್ಟವರಿಗೆ ಫುಲ್ ಚಾರ್ಜ್ ಅನ್ನ ಮಾಡಿ ಕೆಲಸ ಮಾಡುವಂತೆ ವಾರ್ನ್ ಮಾಡಿದ್ರು. ನಂತರ ಏನೆಲ್ಲ ಆಯ್ತು ಅನ್ನೋದ್ರ ಒಂದೊಂದೇ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೇವೆ ನೋಡಿ. ದೃಶ್ಯ 1, ತಹಶೀಲ್ದಾರ್ ಕಚೇರಿಗೆ ಶಾಸಕ ಲಮಾಣಿ ಎಂಟ್ರಿ. ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಹಶೀಲ್ದಾರ್ ಕಚೇರಿಗೆ ಪರಿಶೀಲನೆಗೆ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾರೆ. ಕಚೇರಿಯಲ್ಲೇ ಟಾರ್ಪಲ್ ಕಟ್ಟಿದ್ದನ್ನ ವೀಕ್ಷಣೆ ಮಾಡ್ತಾರೆ. ದೃಶ್ಯ 2, 8 ಲಕ್ಷ ರೂಪಾಯಿ ಅನುದಾನದಲ್ಲೇ ಶೆಡ್ ನಿರ್ಮಾಣ. ಇನ್ನು ಕಟ್ಟಡ ಸಂಪೂರ್ಣ ಪರಿಶೀಲಿಸಿ ಅಧಿಕಾರಿಗಳ ಜೊತೆ ತಹಶೀಲ್ದಾರ್ ಕಚೇರಿ ಸ್ಥಳಾಂತರಿಸಬೇಕು ಅಥವಾ ಟೆರೆಸ್ ಮೇಲೆ ಶೆಡ್ ಹಾಕಬಹುದಾ ಎಂದು ಸಭೆ ಕೂಡ ಮಾಡಿದ್ರು. ಕೊನೆಗೆ ಒಮ್ಮತದ ನಿರ್ಧಾರಕ್ಕೆ ಬಂದು ಶಾಸಕರ ಅನುದಾನದ 8 ಲಕ್ಷ ರೂಪಾಯಿ ಬಳಸಿ ಶೆಡ್ ನಿರ್ಮಿಸುವಂತೆ ಸೂಚಿಸಿದ್ರು. ಈಗ ಸದ್ಯಕ್ಕೆ ಅದು ಎಲ್ಲ ರೆಡಿ ಆಗೋವರೆಗೂ ಈಗೇನು SP ಆಫೀಸ್ ಇತ್ತು, ಅದನ್ನು ಈಗ ನಾವು ತಹಸೀಲ್ದಾರ್ ಆಫೀಸಿಗೆ ಶಿಫ್ಟ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿ ಆದಷ್ಟು ಬೇಗನೆ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ದೃಶ್ಯ 3, ಶೆಡ್ ನಿರ್ಮಾಣಕ್ಕೆ ಬಂತು ತಗಡಿನ ಶೀಟ್ ರಾಡ್.
ಶಾಸಕರ ಸೂಚನೆಯಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು. 2 ದಿನದಲ್ಲಿ ಶೆಡ್ ನಿರ್ಮಾಣಕ್ಕೆ ಗೂಡ್ಸ್ ವಾಹನದಲ್ಲಿ ತಗಡಿನ ಶೀಟ್, ಕಬ್ಬಿಣದ ರಾಡ್ಗಳನ್ನ ತರಲಾಯಿತು. ದೃಶ್ಯ 4, ತಗಡಿನ ಶೀಟ್ ರಾಡ್ ಅನ್ಲೋಡ್. ಇನ್ನು ಬೊಲೆರೋ ವಾಹನದಲ್ಲಿ ತಗಡಿನ ಶೀಟ್ ಮತ್ತು ಕಬ್ಬಿಣದ ರಾಡ್ಗಳನ್ನ ಅನ್ಲೋಡ್ ಮಾಡಿ ಟೆರೆಸ್ ಮೇಲೆ ಹಾಕಲಾಯಿತು. ದೃಶ್ಯ 5, ಕಬ್ಬಿಣದ ರಾಡ್ಗಳಿಗೆ ವೆಲ್ಡಿಂಗ್. ತಂದ ಕಬ್ಬಿಣದ ರಾಡ್ಗಳಿಗೆ ಅಳತೆಗೆ ತಕ್ಕಂತೆ ವೆಲ್ಡ್ ಮಾಡಲಾಯಿತು. ದೃಶ್ಯ 6, ಟೆರೆಸ್ ಮೂಲೆಯಲ್ಲಿ ರಾಡ್ ಫಿಕ್ಸ್. ತಹಶೀಲ್ದಾರ್ ಕಚೇರಿಯ ಟೆರೆಸ್ ಮೇಲೆ ತಂದು ಹಾಕಿದ್ದ ಕಬ್ಬಿಣದ ರಾಡ್ಗಳನ್ನ ಸಿಮೆಂಟ್ ಹೊಡೆದು ಫಿಕ್ಸ್ ಮಾಡಲಾಯಿತು. ದೃಶ್ಯ 7, ರಾಡ್ಗಳ ಮೇಲೆ ತಗಡಿನ ಶೀಟ್. ನೆಟ್ಟ ಕಬ್ಬಿಣದ ರಾಡ್ಗಳ ಮೇಲೆ ತಗಡಿದ ಶೀಟ್ಗಳನ್ನ ಅಳವಡಿಸಲು ಕೆಲ ಕಡೆ ವೆಲ್ಡ್ ಮಾಡಿ ನೀಟಾಗಿ ಜೋಡಿಸಲಾಯಿತು. ದೃಶ್ಯ 8, ನೀರು ಸೋರದಂತೆ ಶೆಡ್ ನಿರ್ಮಾಣ. ತಹಶೀಲ್ದಾರ್ ಕಚೇರಿಯಲ್ಲೇ ಮಳೆ ನೀರು ಸೋರದಂತೆ ಫಟಾಫಟ್ 3 ದಿನದಲ್ಲಿ ಕೆಲಸ ಮಾಡಿಯೇ ಮುಗಿಸಿದ್ರು. 3 ವರ್ಷಗಳಿಂದ ಆಗದ ಕೆಲಸವನ್ನ ಕೇವಲ 3 ದಿನದಲ್ಲೇ ಮುಗಿಸಿದ್ದೇವೆ. ಸೋರ್ತಿದ್ದ ತಹಶೀಲ್ದಾರ್ ಕಚೇರಿ ಮೇಲೆ ಈಗ ಶೆಡ್ ನಿರ್ಮಿಸಲಾಗಿದೆ. ಜನರೇ, ಇದೀಗ ನಿಮ್ಮ ಕಡತಗಳು ಸೇಫ್ ಆಗಿವೆ. ಓಕೆ ನೋಡಿ, ಹಾವೇರಿಯಿಂದ ಇದೀಗ ನೇರ ಪ್ರಸಾರ. ನಮ್ಮ ರಿಪೋರ್ಟರ್ ಇದ್ದಾರೆ ಮಾರುತಿ, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ಒಂದು ಕಡೆ ಒಂದು ನಮ್ಮ ಕಾರ್ಯಕ್ರಮದಿಂದಾಗಿ ಎಷ್ಟು ದೊಡ್ಡ ಮೀಟಿಂಗ್ ಆಯಿತು ನೋಡಿ. ಒಂದು ತಹಶೀಲ್ದಾರ್ ಕಚೇರಿ ಸೋರ್ತಾ ಇದೆ ಅನ್ನೋದನ್ನು ನಾವು ಸುದ್ದಿ ಮಾಡಬೇಕಾಯ್ತು. ಬನ್ನಿ, ಇದರ ಕೆಲವು ದೃಶ್ಯಾವಳಿ ತೋರಿಸ್ತಾ ಬರ್ತೀನಿ. ದೃಶ್ಯ 1, ನಾವು ಸುದ್ದಿ ಮಾಡಿದ ನಂತರ ತಹಶೀಲ್ದಾರ್ ಕಚೇರಿಗೆ ಶಾಸಕ ರಾಮಪ್ಪ ಲಮಾಣಿ ಉಪಸಭಾಧ್ಯಕ್ಷರು ಎಂಟ್ರಿ ಕೊಟ್ಟರು. 8 ಲಕ್ಷ ರೂಪಾಯಿ ಅನುದಾನದಲ್ಲಿ ಶೆಡ್ ನಿರ್ಮಾಣ. ಅವರೇ ತಮ್ಮ ಶಾಸಕರ ನಿಧಿಯಿಂದ 8 ಲಕ್ಷ ರೂಪಾಯಿ. ನೋಡಿ ಎಷ್ಟು ದೊಡ್ಡ ಮೀಟಿಂಗ್. ಅಧಿಕಾರಿಗಳ ಕಚೇರಿ ಸೋರ್ತಾ ಇದೆ ಅಂತೇಳಿ ನಾವು ಸುದ್ದಿ ಮಾಡಬೇಕಾಯ್ತು. ಶೆಡ್ ನಿರ್ಮಾಣಕ್ಕೆ ಬಂತು ತಗಡಿನ ಶೀಟ್ ರಾಡ್. ಜಿಲ್ಲಾಧಿಕಾರಿ ಹೇಳಿದ್ರು ಕೊಡ್ತೀನಿ. ತಗಡಿನ ಶೀಟ್ ರಾಡ್ ಅನ್ಲೋಡ್ ಆಗ್ತಾ ಇದೆ ನೋಡಿ, ಸುದ್ದಿ ಪ್ರಸಾರ ಮಾಡಿದ ನಂತರ. ಆಮೇಲೆ ಕಬ್ಬಿಣದ ರಾಡ್ಗಳಿಗೆ ವೆಲ್ಡಿಂಗ್ ಆಗ್ತಾ ಇದೆ. ಸೋರ್ತಾ ಇತ್ತು. ಆಮೇಲೆ ಮೊದಲು ಮತ್ತು ಈಗ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇತ್ತು ಅಂತೇಳಿ. ಓಕೆ, ರಿಪೋರ್ಟ್ ರೆಡಿ ಆದ್ರ. ಆಮೇಲೆ ಟೆರೇಸ್ ಮೂಲೆಯಲ್ಲಿ ರಾಡನ್ನು ಫಿಕ್ಸ್ ಮಾಡಿದ್ರು. ರಿಪಬ್ಲಿಕ್ ಕನ್ನಡ ಸೂಪರ್ 3 ನೋಡಿ, ಈಗ ಈ ಥರ ಶೆಡ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ಸೋರೋದಿಲ್ಲ. ಈಗ ಅಲ್ಲಿರೋದೆಲ್ಲವೂ ಕೂಡ ಸುರಕ್ಷಿತವಾಗಿದೆ. ನಾಳೆ ಈ ಫೈಲ್ ಇದೆಯಲ್ಲ, ಯಾವುದಾದ್ರೂ ಮಹತ್ತರ ಫೈಲ್ಗಳಿರ್ಬೋದು, ಹಾಳಾಗೋದಕ್ಕೆ ಸಾಧ್ಯನೇ. ಇದನ್ನು ಯಾರು ಮಾಡಬೇಕಿತ್ತು? ಸರ್ಕಾರ ಮಾಡಬೇಕಿತ್ತು. ಸರ್ಕಾರಕ್ಕೆ ಸಂಬಂಧಪಟ್ಟವ್ರು ಮಾಡಬೇಕಾಗಿತ್ತು. ಇದನ್ನು ಕೂಡ ನಾವು ಮಾಡಬೇಕಾಗಿ ಬಂತು. ರಿಪೋರ್ಟ್ ಇದ್ದಾರಾ? ಓಕೆ, ಮೊದಲು ಹೆಂಗಿತ್ತು, ಈಗ ಯಾವ ಥರ ಇದೆ ಬನ್ನಿ ನೋಡಿ. ತೋರ್ತಾ ಇತ್ತು ನೋಡಿ, ಸಾವಿರಾರು ದಾಖಲೆಗಳು ಮಳೆ ಪಾಲಾಗಿತ್ತು. ಆಮೇಲೆ ಆ ಗ್ರಾಫಿಕ್ಸ್ ಸ್ವಲ್ಪ ಕೆಳಗೆ ಹಾಕಿ, ಅದೇ ಕಾಣ್ತಾ ಇಲ್ಲ, ಅದೇ ಮುಚ್ತಾ ಇದೆ ಅದನ್ನು.
ತೋರ್ತಾ ಇದ್ದಂಥ ಕಚೇರಿ ಇದೀಗ ಕಚೇರಿ ಮೇಲೆ ಶೆಡ್ ಹಾಕಲಾಗಿದೆ. ಎಲ್ಲ ಈ ಥರ ಕಟ್ಟಿಟ್ಟಿದ್ರು ಸರ್. ಎಂತೆಂಥ ದಾಖಲೆಗಳು ಕಳೆದೋಗಿರ್ಬೋದು ಗೊತ್ತಾ. ಕಳೆದೋದ್ರೆ ಅವನು ಸತ್ತ, ಆದರೆ ಅದಕ್ಕೆ ನಾವು ಬಿಡಲಿಲ್ಲ. ಓಕೆ.